ನನ್ನವರು ಯಾಕಂದರೆ ತುಮಕೂರಿನ ಲೋಕಸಭಾ ಕ್ಷೇತ್ರದ ಸದಸ್ಯರು ಹಾಗೂ ರಾಜ್ಯದ ರೈಲ್ವೆ ಉಸ್ತುವಾರಿಗಳಾಗಿರ್ತಕ್ಕಂಥ ಸೋಮಣ್ಣನವರಿಗೆ ಇವತ್ತು ನಮ್ಮ ಏನು ಒಂದು ಕರ್ನಾಟಕ ರಾಜ್ಯ ಸಮಿತಿಯ ಒಂದು ತೀರ್ಮಾನ ಇದೆ, ಆ ತೀರ್ಮಾನವನ್ನು ಇವತ್ತು ಜಾರಿಗೊಳಿಸೋಸ್ಕರ ಇವತ್ತು ನಾವು ತುಮಕೂರಿನ ಪ್ರವಾಸಿ ಮಂದಿರದಲ್ಲಿರ್ತಕ್ಕಂಥ ಒಂದು ಲೋಕಸಭಾ ಸದಸ್ಯರ ಕಚೇರಿಗೆ ಬಂದು ಇವತ್ತು ಮನವಿ ಪತ್ರವನ್ನು ಕೊಡ್ತಾಯಿದ್ವಿ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಏನು ಕೇಂದ್ರ ಸರ್ಕಾರದ ಅನುಪಾತವನ್ನು ಜಾರಿಗೊಳಿಸಬೇಕು. ಈ ಒಂದು ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಚಳಿಗಾಲದ ಅಧಿವೇಶನದಲ್ಲಿ ಈ ಬಿಸಿಯೂಟ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಒಂದು ಕನಿಷ್ಠ ಕೂಲಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒತ್ತಾಯಿಸ್ತಾ ಇದ್ವಿ. ಅದೇ ರೀತಿ ಇವತ್ತೇನಿದೆ ಬಿಸಿಯೂಟದಲ್ಲಿ ದುಡಿತಕ್ಕಂಥ ಆ ಮಹಿಳೆಯರನ್ನು ಆ ಕಾರ್ಮಿಕರೆಂದು ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ನಾವಿವತ್ತು ಒತ್ತಾಯವನ್ನು ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಹಲವಾರು ಇನ್ನೊಂದು ಕನಿಷ್ಠ ವೇತನ ಈಗೇನಿದೆ ಆ ಮಿನಿಮಮ್ ವೇಜಸ್ ಏನಿದೆ, ಮಿನಿಮಮ್ ವೇಜಸ್ಸನ್ನು ಬಿಸಿಯೂಟ ಕಾರ್ಮಿಕರಿಗೆ ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಬಿಸಿಯೂಟ ಕೆಲಸಗಾರರಿಗೂ ಸಹ ಕೆಲಸವನ್ನು ಕಾಯಂಗೊಳಿಸಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಶಾಲೆಗಳಲ್ಲಿ ಏನು 70ಕ್ಕಿಂತ ಜಾಸ್ತಿ ಇದ್ದರೆ 3 ಜನ ಅಡುಗೆಯವ್ರನ್ನ ಸರ್ಕಾರ ನೇಮಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ವಿ. ಮತ್ತು ಅದೇ ರೀತಿಯಾಗಿ ಈಗಾಗಲೇ ನಿವೃತ್ತಿಯಾಗಿರ್ತಕ್ಕಂಥವ್ರು, ನಿವೃತ್ತಿಯ ಅಂಚಿನಲ್ಲಿರ್ತಕ್ಕಂಥ ಎಲ್ಲ ಬಿಸಿಯೂಟ ಕಾರ್ಯಕರ್ತೆಯರಿಗೆ ನಿವೃತ್ತಿ ಆದಾಗ ಅವರಿಗೆ ಕನಿಷ್ಠ ತಿಂಗಳಿಗೆ 6,000 ರೂಪಾಯಿ ಪಿಂಚಣಿಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು, ಮತ್ತು ಬಿಸಿಯೂಟ ಕಾರ್ಮಿಕರು ಏನಾದರೂ ಆಕಸ್ಮಿಕವಾಗಿ ಮರಣವನ್ನು ಹೊಂದಿದ ಪಕ್ಷದಲ್ಲಿ ಅವರ ಒಂದು ಅವಲಂಬಿತ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಟ್ಟು ಒಂದು 6 ಅಂಶಗಳನ್ನು ಇಟ್ಕೊಂಡು ಇವತ್ತು ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ವಿ ಸೋಮಣ್ಣನವರಿಗೆ ಅವರ ಕಚೇರಿಗೆ ಬಂದು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಈಗಾಗಲೇ ಅವರು ಈ ಒಂದು ಬೆಳಗ್ಗೆ ಅನುಪಸ್ಥಿತಿಯಲ್ಲಿದ್ದಾರೆ. ಅವರು ಇಲ್ಲ, ಆಫೀಸಲ್ಲಿಲ್ಲ, ಅವರು ಹೊರಗಡೆ ಇರೋದ್ರಿಂದ ಅವರ ಒಂದು ಕಚೇರಿಯ ಅಸಿಸ್ಟೆಂಟ್ ಸಹಾಯಕರಿಗೆ ಈ ಒಂದು ಪತ್ರವನ್ನು ತಲುಪಿಸಿದ್ದೀವಿ. ಇದನ್ನು ಸೋಮಣ್ಣನವರು ಪತ್ರವನ್ನು ತಲುಪಿಸಿ ಈ ಒಂದು ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾನು ತುಮಕೂರು ಜಿಲ್ಲಾ ಸಮಿತಿ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ.